ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಿಲ್ಲದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರ ಕುಡಿತದ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಉಂಟು ಮಾಡುತ್ತಿತ್ತು ಹಾಗೂ ನಂತರದಲ್ಲಿ ಇವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಉತ್ತಮ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಎಚ್.ಡಿ. ತಾಲೂಕಿನ ಹೊಸೂರು ಗ್ರಾಮದ ನಿವಾಸಿಗರಾದ ಶ್ರೀಯುತ ಮನೋಜ್ ರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕುಡಿತದ ಅನುಭವದ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಮನೋಜ್ ರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಸರ್. ಮೊದಲಿಗೆ ನಿಮ್ಮೊಂದು ಕಿರುಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನಮಸ್ಕಾರ, ನನ್ನ ಹೆಸರು ಮನೋಜ್ ಅಂತ, ಹೊಸೂರು ಹೋಬಳಿ, ಎಚ್.ಡಿ. ತಾಲೂಕು, ಮೈಸೂರು ಜಿಲ್ಲೆ. ಹಾಗೆಯೇ ಮನೋಜ್ ರವರೇ, ಈ ಕುಡಿತವನ್ನು ಬಿಟ್ಟ ನಂತರ ಇವಾಗಿನ ತಮ್ಮೊಂದು ಪ್ರಸ್ತುತ ಜೀವನ ಹೇಗಿದೆ, ಹೇಗೆ ನಡ್ಕೊಂಡು ಹೋಗ್ತಾ ಇದೆ? ಇವಾಗ ತುಂಬಾ ಚೆನ್ನಾಗಿದ್ದೀನಿ ಸರ್. ಇವಾಗ ಏನ್ ಪ್ರಾಬ್ಲಮ್ ಇಲ್ಲ. ಆವಾಗ ಫುಲ್ ಎಣ್ಣೆ ಹೊಡಿತಿದ್ದೆ. ಕೊಟ್ಟು ನಾನು ಎಣ್ಣೆ ಹೊಡೆ ಒಬ್ಬರು ಹತ್ರ ಸೇರ್ಕೋತಿದ್ದಿಲ್ಲ ನನ್ನ. ಆಮೇಲೆ ನನ್ನ ಮಗಳು ಈಗ ಫಸ್ಟ್ PUC ಹೋಗ್ತಾ ಇದ್ದಾಳೆ. ಅಲ್ಲಿ ಹೋಗ್ಬಿಟ್ಟು ಹೆಡ್ ಮಾಸ್ಟರ್ ಅವರು ಕೇಳಿದೆ ನಾನು, ನನ್ನ ಮಗಳು ತೋರ್ಸ್ಬೇಕು ನೋಡಕ್ ಬಂದಿದ್ದೀನಿ ಅಂತ. ಆದ್ರೆ ಬಟ್ಟು ನನ್ ಬಂದಿರೋದ ಪರಿಸ್ಥಿತಿ ಹೆಂಗೆ ಅಂತಂದ್ರೆ, ನನ್ಗೆ ನಿಖರ ಇಲ್ಲ ಹಿಂಗ್ ಹೋಗಿದ್ದೀನಿ ಅಂತ. ಅಂದ್ರು, ನೀನ್ ಜಾಸ್ತಿನ ಇರಪ್ಪ, ನೀನ್ ಒಳಕ್ ಬರೋದ್ ಬೇಕಾಗಿಲ್ಲ, ನೀನ್ ಇದೆಲ್ಲ ಮುಗಿಸ್ಕೊಂಡು ಒಳ್ಳೆ ತರ ಬಂದಾಗ ಮಾತ್ರ ನಿನ್ ಮಗಳು ತೋರಿಸ್ತೀನಿ ಅಂತ. ಅದೇ ಜಾಗದಲ್ಲಿ ಹೋದಾಗ ನನ್ ಮಗಳು ಅವಾಗ SSLC ಓದ್ತಿದ್ದೀವಿ, ಫಸ್ಟ್ PUC ಹೋಗ್ತಾ ಇದ್ದಾಳೆ. ಇವಾಗ ಓದ್ತಕ್ಕಂತ ಬಂದು ಸ್ಟೂಲ್ ಹಾಕಿ ಕೊಡ್ತಾರೆ, ಕುಂತ್ಕೊಪ್ಪ ಮನೋಜ್ ಇವಾಗ ಬಂದ್ಯಾ ಅಂತ. ಏನಕ್ಕೆ ನಮ್ಗೆ ಒಳ್ಳೆ ತರ ಇದ್ದಕ್ಕೆ. ಅವತ್ತಿನ ಪರಿಸ್ಥಿತಿ ಫುಲ್ ಎಣ್ಣೆ ಹೊಡೆದ್ಬಿಟ್ಟು ಹಂಗೆಲ್ಲ ಹೋಗೋ ಟೈಮಲ್ಲಿ ಯಾರು ನಮ್ಗೆ ಗೌರವ ಕೊಡ್ತಿತ್ತಿಲ್ಲ, ಮರ್ಯಾದೆ ಕೊಡ್ತಿತ್ತಿಲ್ಲ. ಒಬ್ಬನ ಹತ್ರ 10 ರೂಪಾಯಿ ಕೇಳಿದ್ರೆ ಸಿಗ್ತಿತ್ತಿಲ್ಲ. ನನ್ ತಮ್ಮನ ಅಂಗಡಿಗೆ ಹೋಗ್ಬಿಟ್ಟು ನನ್ನ ತಮ್ಮನ ಹತ್ರನೇ ಅವನು ಊಟ ಮಾಡ್ಕೊಂಡ್ ಬರ್ತೀನಿ ಅನ್ನೋಷ್ಟೊತ್ತಿಗೆ ನಾನು ದುಡ್ಡು ಕದ್ದು ಬಿಡ್ತಿದ್ದೆ. ಅವಾಗ ಇವಾಗ ನನ್ನ ತಮ್ಮ ಏನ್ ಮಾಡ್ತಾನೆ, ಒಂದ್ ದಿವಸ ಪೂರ್ತಿ ಅಂಗಡಿಲಿ ನಾನು ಹೋಗ್ಬಿಟ್ಟು ಇರ್ತಾನೆ. ಒಳ್ಳೆ ತರ ಅದು ನಮ್ಮ ಸ್ವಾಮಿ ವಿವೇಕಾನಂದ ಊರ್ ಕಡೆಯಿಂದ ನನಗೆ ಆಗಿರೋದು ಬೆಂಬಲ ಆಗಿರೋದ್ರಿಂದ ತುಂಬಾ ಸಂತೋಷ ನನಗೆ. ಇನ್ನು ಇಂಪ್ರೂವ್ ಆಗ್ಬೇಕು ಅನ್ನೋದೇ ನನ್ನ ಆಸೆ ಸರ್. ಹೆಂಡತಿನೆಲ್ಲ ಹೊಡೆದು ಪಾಪ ಬುಂಡೆಲ್ಲ ಫುಲ್ ಪ್ರಚಿತಿ ಮಾಡಿದೆ. ಆದ್ರೆ ಇವಾಗ ಅದೇ ನನ್ನ ಮಿಸ್ಸಸ್ ಇವಾಗ ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಇವಾಗ ನಾನೊಂದ್ ಮಳೆಗೆ ಊಟದ ಟೈಮ್ ಆಗೈತೆ ಅಂದ್ರೆ ಅದೇ ತಕ್ಷಣ ಫೋನ್ ಮಾಡಿರ್ತಾಳೆ, ಎಲ್ಲಿವರೆಗೆ ಬಂದು ಊಟ ಮಾಡಿ ಅಂತ. ಅವಾಗ ಎಣ್ಣೆ ಹೊಡ್ಕೊಂಡು ಹೋಗ್ತಾ ಇದ್ರೆ ನಾನು ಎಲ್ಲಿ ಹೋಗಿದ್ದೀನಿ ಏನಂತ ಫೋನ್ ಮಾಡಿ ಕೇಳ್ತಿರ್ತೀನಿ. ಅವಾಗ ದಿವಸ ನಾನು 1,200 ರೂಪಾಯಿ ಸಂಪಾದನೆ ಮಾಡ್ತೀನಿ, ಆಟೋ ಓಡ್ತೀನಿ. ಸೈಕಲ್ ಹೋದ ತಕ್ಷಣ ಕೇಳ್ತಾಳೆ ಎಷ್ಟು ತಂದಿದ್ದೀರಿ ಅಂತ. ನಾನು ಜೋಬೆಲ್ಲ ಲೆಕ್ಕ ಹಾಕದೇ ಇರಲ್ಲ, ಹಂಗೆ ಎತ್ತಿ ಕೊಟ್ಟೆ ಇರ್ತೀನಿ, ತಗೋ ಲೆಕ್ಕ ಹಾಕು ಅಂತ. ಅದೇ ಎಣ್ಣೆ ಹೊಡಿಬೇಕಾಗಿತ್ತು ಬೆಳಗ್ಗೆಗೆ ನಾನು ಉಳಿಸ್ಕೊಡ್ಬೇಕಲ್ಲ ಅಮೌಂಟು, ಬೇರೆ ಉಳಿಸ್ಕೊಂಡ್ಬಿಟ್ಟು ಆಮೇಲೆ ಉಳಿಸ್ಕೊಡ್ತಿದ್ದು ಕಾಸು. ಇವಾಗ ಎಣ್ಣೆ ಎಲ್ಲ ಬಿಟ್ಟು ಆದ್ಮೇಕ ನನ್ಗೆ ಹೇಳ್ಕೊಳಕ್ ಆಗಲ್ಲ, ಅಷ್ಟೊಂದು ತುಂಬಾ ಖುಷಿ ಆಗ್ಬಿಡೋದು. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮನ್ಗೆ, ನಮ್ಮ ಎಲ್ಲಾರು, ನಮ್ಮ ಫ್ಯಾಮಿಲಿ ಎಲ್ರಿಗೂ. ನನ್ ಮಗ ಹಿಂಗೆ ಮುಂದೆ ಇಂಪ್ರೂವ್ ಆದಲ್ಲ ಅವನು. ಅಪ್ಪ ಯಾರ ಕರ್ಕೊಂಡು ಹೋಗಿರ್ತಾರ, ಸ್ವಾಮಿ ವಿವೇಕಾನಂದವ್ರು ಕರ್ಕೊಂಡೋಗಿ ಅವ್ರು ಅಷ್ಟೊಂದು ಇಂಪ್ರೂವ್ ಮಾಡಿದಾರಲ್ಲ ಇವ್ರನ್ನ. ಅವತ್ತು ಒಳ್ಳೆ ಹಂದಿ ನಾಯಿ ಬಿದ್ದಾಗ ಅಲ್ಲಿ ಗದ್ದೆಯಲ್ಲಿ ಈ ಜಮೀನಲ್ಲಿ ಅಲ್ಲಿ ಇದೆಲ್ಲ ಬಿದ್ಕೊಂಡು ತಿರುಗ್ತಿದ್ದಾವ. ಇವತ್ತು ಈ ಲೆವೆಲ್ ಬಂದ ನಮ್ಗೆ 4-5 ಜನ ಎಷ್ಟೊಂದು ಜನ ಹೊಗಳ್ತಾರೆ ಇವಾಗ. ಮನೋಜ್ ಅವರು ಆವಾಗ ತಂಗಿದ್ದವ್ರು ಎಲ್ಲಿಂದ ಇದ್ ಮಾಡ್ದಪ್ಪ ಅಂತ. ನಾನು ಆದಷ್ಟು ನಮ್ಮ ಜನಗಳಿಗೆಲ್ಲ ಹೇಳಿದ್ದೀನಿ, ಇದರ ಒಂದು ಕ್ಯಾಂಪ್ ಇರ್ತದೆ, ಆ ಕ್ಯಾಂಪ್ ಹೋಗಿ ಒಳ್ಳೇದಾಗುತ್ತೆ. ನಿಮ್ ಮನೆ ಮಠ ಮಕ್ಕಳು ಎಲ್ರೂ ಒಳ್ಳೇದಾಗ್ಬೋದು, ಎಲ್ರು ಇಂಪ್ರೂವ್ ಆಗ್ಬೋದು. ನಾವು ಇಂಪ್ರೂವ್ ಆಗಿ ನಮ್ಗೆ ಹತ್ರ ಕಾಸು ಒಂದು ಇತ್ತಿಲ್ಲ. ಅವಾಗ 10 ರೂಪಾಯಿ ಎತ್ಕೊಳಕ ಮನೇಲಿ ಇವಾಗ ಹೋಗಿದ್ದಾರೆ ಮನೆಗೆ ಹೋದ್ರೆ ಕೊಡೋದು 5,000 ಕೊಡೋದ್ರೆ ನನ್ನ ಮಿಸ್ಸಸ್ ಕೊಡ್ತಾಳೆ. ಅವತ್ತು ಹೋಗಿ 100 ರೂಪಾಯಿ ಕೊಡ್ತಿಲ್ಲ. ಏನಕ್ಕೆ ನಾವು ತಂದು ಕೊಟ್ಟಿರ್ತಾನೆ ಅವ್ರು ಕೊಡೋದು ನಮ್ಗೆ. ಕೊಡಮಿ ಅನ್ಕೊಂಡು ಅವ್ಳು ಹಾಕೊಂಡು ಹೊಡೆದ್ರೆ ಪಾಪ ಅವಳು ಎಲ್ಲಿಂದ ತಂದು ಕೊಡ್ತಾಳೆ. ಒಳ್ಳೆ ತರ ಆಗಿರೋದ್ರಿಂದ ಈಗ ಹೋಗಿ ಕೇಳಿದ್ರೆ ಸಾಕು, 5,000 ರೂಪಾಯಿ ತಗೊಳ್ಳಿ ಸಾಕು. ನಮ್ಮ ಅಪ್ಪನೋ ನಮ್ಮ ಅಮ್ಮನೋ ನಮ್ಮ ತಮ್ಮನೋ ಯಾರು ಕೊಡ್ತಾರೆ, ಏನಕ್ಕೆ ಅಣ್ಣಯ್ಯ ಅಂತ ಈ ತರ ಅಂತ. ಅವಾಗ 5,000 ಹೋಗಿ 100 ರೂಪಾಯಿ ಕೇಳಿದ್ರೆ ಸಿಗ್ತಿಲ್ಲ. ಆ ತರ ಪರಿಸ್ಥಿತಿಯಲ್ಲಿ ನಾನು ಇದ್ದು ಬಂದವ. ಇವಾಗ ಬಂದು ನಾನು ತೊಂದ್ರೆ ಏನಿಲ್ಲ. ಇವಾಗ ಏನು ಕನಿಷ್ಠ ಅಂತಂದ್ರೆ ಒಂದು 2.5 ವರ್ಷ ಮೇಲೆ ಆಗಿದೆ ಸರ್. ಈಗ ಅಂದ್ರೆ ಕುಡಿತವನ್ನು ಬಿಟ್ಟು 2 ವರ್ಷ ಇಲ್ಲ, ಆನ್ಸ್ ಹಾಕ್ತಿದ್ದೆ, ಎಣ್ಣೆ ಹೊಡಿತಿದ್ದೆ, ಎಲ್ಲ ನನ್ನ ಹತ್ರ. ಇವಾಗ ಗೊತ್ತು ಯಾವ್ದು ಇಲ್ಲ. ತುಂಬಾ ಚೆನ್ನಾಗಿದ್ದೀನಿ.
ಮನೆ ಫ್ಯಾಮಿಲಿ ಎಲ್ಲ ತುಂಬಾ ಚೆನ್ನಾಗವ್ರೆ. ಇನ್ನು ಹಿಂಗೆ ಸ್ವಾಮಿ ವಿವೇಕಾನಂದ ನಾನು ಇನ್ನು ಮುಂದೆ ಇದೇ ತರ ನನ್ನ ಮುಂದೆ ತಗೊಬರ್ಬೇಕು ಅನ್ನೋದೇ ನನ್ನ ಆಸೆ ಕೊಡ್ತಾರೆ ನಾನು. ಅದೇ ತಾವ್ ಹೇಳ್ತಿದ್ರೆ ಒಟ್ಟಾರೆಯಾಗಿ ಈ ಕುಡಿತವನ್ನ ಬಿಟ್ಟ ನಂತರ ಇವಾಗಿನ ತಮ್ಮ ಒಂದು ಜೀವನ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ತುಂಬಾ ಚೆನ್ನಾಗಿದೆ ಸರ್, ಏನು ಪ್ರಾಬ್ಲಮ್ ಸರ್. ಈಗ ನೋಡಿ ನನ್ನ ಆರೋಗ್ಯ ಚೆನ್ನಾಗಿದೆ, ಮನೇಲಿ ಎಲ್ರು ಚೆನ್ನಾಗವ್ರೆ, ಫ್ಯಾಮಿಲಿ ಚೆನ್ನಾಗವ್ರೆ. ಅವತ್ತಿನ ಪರಿಸ್ಥಿತಿಯಲ್ಲಿ ಹೇಳಿದ್ರೆ ಎಲ್ರು ಕಣ್ಣೀರ್ ಹಾಕವ್ರು, ಏನ್ ಮನೋಜ್ ಹಿಂಗೆ ಹೊಡ್ಕೊಂಡು ಎಣ್ಣೆ ಹೊಡ್ಕೊಂಡು ತಿರ್ತಾನಲ್ಲ, ಈ ಮಕ್ಳು ಹೆಂಗ್ ಸಾಕ್ತಾನೆ, 4 ಮಕ್ಳು ನನಗೆ ಇರೋದು, ಈ 4 ಮಕ್ಳು ಹೆಂಗ್ ಸಾಕ್ತಾನೆ, ಆ ಹೆಂಡತಿನ ಹೆಂಗ್ ಸಾಕ್ತಾನೆ ಅಂತೆಲ್ಲ ಅಂತಿದವ್ರು ಸಡನ್ ಆಗಿ ಹಿಂಗ ಆಗ್ತದ ಅವರೇ ಹೇಳ್ತಾರೆ ಇವಾಗ ನೀ ಹಂಗ್ ತಿರ್ತಿತ್ತು ಈಗ ಹಿಂಗಾಗ್ಬಿಟ್ಟೆ, ಈಗ ತುಂಬಾ ಚೆನ್ನಾಗ್ ನಡೀತಿದಲ್ಲ ಅಂತ. ಅವ್ರ ಹತ್ರ ಜ್ಯೂಸ್ ತಗೊಳಲ್ಲ ಇವಾಗ. ಏನಕ್ಕೆ ಜ್ಯೂಸ್ ಕೊಡೋ ಜ್ಯೂಸ್ಗೆ ಏನ್ ಮಾಡಕ್ಕಾಗಲ್ಲ, ಮಿಕ್ಸ್ ಮಾಡಿ ಇರ್ತಾರೆ ಎಣ್ಣೆನ, ಅದು ತಗೊಳಲ್ಲ. ನನ್ಗೆ ನೀವು 10 ರೂಪಾಯಿ ಜ್ಯೂಸ್ ತಾನೆ ನಾನೇ ತಗೋತೀನಿ, ನನ್ ಕಾಸು ನಾನೇ ನನ್ನ ಅಂಗಡಿಲಿ ಕಾಸು ತಗೊಂಡು ಕೊಟ್ಬಿಟ್ಟು ಜ್ಯೂಸ್ ಕುಡ್ಕೊಂಡ್ಬಿಡ್ತೀನಿ. ಆದ್ರೂ ಅವ್ರ ಹತ್ರ ಇಸ್ಕೊಂಡ್ ಕುಡಿಯಲ್ಲ ನಾನು. ಗ್ರಾಮ ಪಂಚಾಯತಿ ಆಫೀಸ್ ಹೋಗಿದ್ರೆ ನಮ್ ಒಂದು ಬಾತ್ರೂಮ್ ಕೆಲ್ಸಕ್ಕೆ ಒಂದು ಆಧಾರ್ ಕಾರ್ಡ್ ತಗೊಳ್ಳಿ, ಅದೊಂದು ಅಮೌಂಟ್ ಹಾಕೊಂಡಿದ್ದಂಗ ಅಂತಂದಿದ್ರೆ ಫಸ್ಟ್ ಎಣ್ಣೆ ಹೊಡೆದ್ ಬಂದಿದ್ದಾವೆ ಮನೆಗೆ ಹೋಗಿ ನಿಮ್ಗೆ ಯಾಕೆ ಮಾಡ್ಕೊಡ್ಬೇಕು ಅಂತಿದ್ರು. ಇವಾಗ ಫೋನಲ್ಲಿ ಮಾತಾಡಿದ್ರು ಸಾಕು, ಯಾರಪ್ಪ ಇದು ಮನೋಜ್, ನೀನಾ ಮಾಡ್ಕೊಡ್ತೀರಪ್ಪ, ನೀ ಯಾಕೆ ತಲೆ ಕಟ್ಕೊತೀಯ, ನೀ ಬರೋದೇ ಬೇಡ ಪಂಚಾಯತ್ ಆಫೀಸ್ಗೆ ಅಂತಾರೆ ಇವಾಗ. ಅವತ್ತು ಅಲ್ಲಿ ಹೋಗಿದ್ರು ಕೂಡ ನಾವು ನಮ್ಮನ್ನ ಆಚೆ ತಳ್ಳೋರು, ಆಚೆ ಹೋಗಪ್ಪ ನೀನ್ ಬರ್ಬೇಡ, ಒಳಕ್ ಬಂದ್ರೆ ಎಲ್ಲ ಗಬ್ನಾರ್ತಿದೆ ನೀನ್ ಎಣ್ಣೆ ಹೊಡೆದು, ಅಲ್ಲ ನೀನ್ ಕಳ್ಸು, ಏನಕ್ಕೆ ಹಿಂಗ್ ಬಂದಿದೆ ಅಂತ. ಇವತ್ತಿನ ಪರಿಸ್ಥಿತಿಯಲ್ಲಿ ಅಲ್ಲಿ ಆಫೀಸ್ಗೆ ಹೋಗೋದ್ ಬೇಕಾಗಿಲ್ಲ, ಮನೆಯಿಂದ ಫೋನ್ ಮಾಡಿದ್ರೆ ಸಾಕು PDO ಸಾಹೇಬ್ರಿಗೆ, ಈ ತರ ಇದೆ ಸರ್ ಅಂತ. ಹೇಳಿದ್ರು ಸೂರ ಬಗ್ಗೆ ನಾನು ರೆಡಿ ಮಾಡ್ತೀನಿ, ಅಲ್ಲೇ ಇರು ಮನೇಲಿ, ನಿನ್ ಕೆಲಸ ನೀನ್ ಮಾಡ್ಕೋ ಅಂತ ಹೇಳ್ತಾರೆ. ಇವೆಲ್ಲ ಅನುಕೂಲ ಮಾಡ್ಕೊಟ್ಟಿದೆ ಯಾರು ಹೇಳಿ, ನನ್ ಸ್ವಾಮಿ ವಿವೇಕಾನಂದ ನಿಮ್ಗೆ ತುಂಬಾ ಸಂತೋಷ ತಂದಿದೆ. ನಮ್ ತರನ ಇನ್ನೂ ಒಂದು 10 ಜನ ಹಿಂಗೆ ಆದ್ರೆ ಇನ್ನೂ ತುಂಬಾ ಒಳ್ಳೇದಾಗುತ್ತೆ. ಬಟ್ ಎಲ್ರು ಹೋಗೋದು ಇದ್ ಮಾಡ್ಬಿಡ್ತಾರೆ, ಆದ್ರೆ ನಾವು ಹಂಗ್ ಮಾಡಕ್ ಹೋಗಿಲ್ಲ. ನಮ್ಗೆ ಅದೇ ನಮ್ಮ ಒಂದು ಏನೋ ದೇವ್ರ ಸಹಕಾರ, ಅದು ಸಹಕಾರವನ್ನು ನಾವು ಹೆಂಗ್ ಉಳಿಸ್ಕೊಳ್ತೀವಿ ಅದೇ ತರ ಉಳಿಸ್ಕೊಂಡ್ರೆ ನಮ್ಗೆ 4 ಜನ ಎಲ್ಲೂ ಇದ್ರು ಕರೀತಾರೆ, ಫೋನ್ ಮಾಡಿ ಎಲ್ಲಿ ಇದೆಯಾ ಅಂತ ಕೇಳ್ತಾರೆ. ಅವಾಗ ನಾವು ಎಲ್ಲಿ ಇದೆ ಅಂತ ನಾವು ಅವ್ರಿಗೆ ಫೋನ್ ಮಾಡಿದ್ರೆ ಫೋನೇ ಕಟ್ ಮಾಡ್ಬಿಡೋರು. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಮಿಸ್ ಕಾಲ್ ಹೊಡೆದ್ರೆ ಅವರೇ ಫೋನ್ ಮಾಡಿರ್ತಾರೆ. ಅಷ್ಟೊಂದು ನನಗೆ ಇದಾಗಿದೆ ಸರ್. ನನಗೆ ನನ್ನ ಇವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಮನೆ, ನನ್ನ ಸಂಸಾರ, ನನ್ನ ಮಕ್ಕ ಮರಿ ಎಲ್ಲ ಆರೋಗ್ಯ, ಅವರೆಲ್ಲ ಚೆನ್ನಾಗಿ. ನನ್ನ ಮಗಳು ಫಸ್ಟ್ PUC ಓದ್ತಾ ಇದ್ದಾಳೆ ಸೊಳ್ಳೆಪುರದಲ್ಲಿ, ಒಬ್ಳು ಭೀಮಟಿಗಾರಲ್ಲಿ ಓದ್ತಾವಳೆ, ಇನ್ನೊಬ್ಳು ಮೈಸೂರಲ್ಲಿ ಓದ್ತಾವನೆ. ಅವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಇಲ್ಗಾಡೆ ಸುತ್ತಾಡ್ಕೊಂಡಿದ್ದ ಮಕ್ಕಳು, ಎಲ್ಲಿ ಸೇರಲ್ಲ, ನಮ್ಮ ಅಪ್ಪ ಹಿಂಗ ಆಗ್ಬಿಟ್ಟಲ್ಲ, ಕುಡ್ಕೊಂಡು ತಿರ್ತಾನಲ್ಲ, ಅದೇನ್ ಮಾಡ್ಕೊಳ್ಳೋಣ ಅಂತ. ಇದು ಅಲ್ಲಿ ಹೋಗಿ ಕ್ಯಾಂಪ್ ತಟ್ಟಿಂದ ಬೇರೆ ಒಂದೇ ಒಂದು ತಿಂಗಳಿಗೆ ನಾನು 25,000 ರೂಪಾಯಿ ದುಡ್ಡು ಮಾಡಿದೆ. ಮನೆ ಖರ್ಚು ವಿರ್ಚೆ ಎಲ್ಲ ಮುಗಿಸಿ 25,000 ರೂಪಾಯಿ ಖರ್ಚು ಮಾಡಿ, ಅದೇ ತಕ್ಷಣ ನನ್ನ ಮಕ್ಕಳಿಗೆ ಎಲ್ಲೆಲ್ಲಿ ಸೇರ್ಸ್ಬೇಕು ಅನ್ನೋದು ನಿಮ್ಮಂತವ್ರ ಸಹಕಾರದಿಂದ ಎಲ್ಲ ಕಡೆ ಮಕ್ಕಳು ಸೇರಿಸಿ ಎಲ್ಲರೂ ಚೆನ್ನಾಗಿ ಓದ್ತಾರೆ. ಅಂದ್ರೆ ಮಕ್ಕಳು ಕೂಡ ಒಳ್ಳೆ ಉತ್ತಮವಾದ ಶಿಕ್ಷಣ ಕೊಡ್ತಾ ಇದ್ರಿ ಇವಾಗ. ಕೊಡ್ತಾ ಇದ್ದೀನಿ ಸರ್, ಏನ್ ತೊಂದರೆ ಏನಿದೆ. ಸೊಲ್ಲಾಪುರದಲ್ಲಿ ಪರಿಸ್ಥಿತಿ ಅವಳು ಓದ್ತಾ ಇದ್ದಲ್ಲ, ಒಬ್ಬ ಭೀಮಟಿಗಾರಲ್ಲಿ ಓದ್ತಾಳೆ 8ನೇ ಕ್ಲಾಸು, ಒಬ್ಬ ಮೈಸೂರಲ್ಲಿ ಸರ್, ಒಬ್ಬ ಇನ್ನೊಬ್ಬ ಚಿಕ್ಕಮ್ಮ ನಮ್ಮ ಇಲ್ಲಿ ಹತ್ತಿರದಲ್ಲಿ ಸ್ಕೂಲ್ ಬಿಟ್ಕೊಂಡ್ಬಿಟ್ಟಿವಿ ನಾವು. ಏನಾದ್ರು ಈ ಕುಡಿತಕ್ಕೆ ಕಾರಣಗಳಿತ್ತ ಏನು ಸರ್? ಇದಕ್ಕೆ ಕಾರಣ ಏನು ಇಲ್ಲ ಸರ್, ಇದು ನಮ್ಮ ಸ್ವಯ ಇದರಿಂದ ನಾವು ಮಾಡ್ಕೊಳ್ಳೋದು ಹೊರತು ಇದು ಕಾರಣ ಬರಲ್ಲ ಇದಕ್ಕೆ. ನಮ್ಮ ಹತ್ರ 500 ರೂಪಾಯಿ ಇದ್ರೆ ನಮ್ಮ ಹತ್ರ ಹಿಂದ್ಗಡೆ 5 ಜನ ಇರ್ತಾರೆ. ಮನೋಜ್ ಹತ್ರ 500 ರೂಪಾಯಿ ಇಲ್ಲ, ಅವನ ಹತ್ರ ಕುಡ್ಕೊಳ್ಬೋದಲ್ಲ, ಅವನು ಎಣ್ಣೆ ಹೊಡಿತಾನಲ್ಲ ಅಂತ. ಮತ್ತೆ ಈಗ ನಾವು ಎಣ್ಣೆ ಹೊಡೆಯೋದಿಲ್ಲ, ಈಗ ನಮ್ಮ ಹತ್ರ 5,000 ಜೋಬಲ್ಲಿ ಇರ್ತದೆ, ನಮ್ಮೊಟ್ಟಿಗೆ ಯಾರು ಬರೋದಿಲ್ಲ ಇವಾಗ. ಏನಕ್ಕೆ ಬರ್ತಾರೆ? ಈಗ ಬರಲ್ಲ, ಅವ್ನು ಕುಡಿಯಲ್ಲಪ್ಪ, ಅವನೊಟ್ಟಿಗೆ ಹೋದ್ರೆ ನಮ್ಗೆ ಬೈತಾನೆ, ಮುಗಿತಾನೆ, ಅವನು ಒಳ್ಳೆ ತರ ಆಗಾನೆ, ಈಗ ಅವನೊಟ್ಟಿಗೆ ಹೋಗೋದ್ ಬೇಡ ನಮ್ಗೆ, ಬೇರೆ ಯಾರು ನೋಡವ ಅಂತ. ಅವತ್ತಿನ ಪರಿಸ್ಥಿತಿಯಲ್ಲಿ ನಮ್ ಹಿಂದ್ಗಡೆ ಬರೋರು ನನ್ನ ಕಾಲದಲ್ಲಿ 100 ರೂಪಾಯಿ ಓಟ ಬಾಡಿಗೆ ಹೋಗಿದ್ರೆ ಬಾಕಿ 4 ಜನ ಒಟ್ಟಿಗೆ ಇರೋರು, ಈ 100 ರೂಪಾಯಿನ ಖಾಲಿ ಮಾಡಕ್ ಸಲುವಾಗಿ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹಂಗಿಲ್ಲ ಸರ್ ಇವಾಗ. ಹಾಗಿದ್ರೆ ಕುಡಿತ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಏನಾದ್ರು ತೊಂದರೆಗಳು ಉಂಟಾಗ್ತಿತ್ತ ಹೇಗೆ ಸರ್? ತೊಂದರೆ ಅಂತಂದ್ರೆ ಈಗ ನೋಡಿ, 1 ವಾರ ಬಿಡದಂತೆ ನಾವು ಫುಲ್ ಎಣ್ಣೆ ಹೊಡಿತೀವಿ ಅಂತ ತಿನ್ಕೊಳ್ಳಿ, ಇನ್ನೊಂದು ವಾರ ಪೂರ್ತಿ ನಮ್ಗೆ ಹೊಟ್ಟೆಗೆ ಅನ್ನ ಸೇರಲ್ಲ, ಬರೀ ನೀರು ಮಾತ್ರ ಕುಡಿಬಹುದು ಅಷ್ಟೇ ಹೊರತು ನಮ್ಗೆ ಊಟ ಹೋಗಲ್ಲ ಒಳಗಡೆಗೆ. ಆ ಕ್ಯಾಂಪ್ ಅಲ್ಲಿ ಬಂದು 2 ದಿವಸ ನಮ್ಗೆ ಕರೆಕ್ಟೇ ಊಟ ಹೋಗ್ತಿತ್ತಿಲ್ಲ. 2 ದಿವಸ, 3ನೇ ದಿವಸಕ್ಕೆ ಒಳ್ಳೆ ಮುದ್ದೆ ಸಾಂಬಾರು ಎಲ್ಲ ಪಲ್ಯ ಗಿಲ್ಯ ಎಲ್ಲ ಬಂತು, ಅವತ್ತು ಅಷ್ಟೇ ಹೋಯ್ತು. 4ನೇ ದಿವಸಕ್ಕಂತೂ ತಿಂದ್ರು ನಮ್ಗೆ ಸಾಲಲ್ಲ ಊಟ, ಇನ್ನೊಂದು ಅರ್ಧ ಗಂಟೆ ಮತ್ತೆ ತಿನ್ಬೇಕಲ್ಲ ಅನ್ಸ್ತಿತ್ತು ನಮಗೆ. ಆ ಕ್ಯಾಂಪ್ ಅಲ್ಲಿ ಏನು ಊಟ ಸೂಪರ್ ಊಟ ಕೊಡ್ತಾರೆ, ಟೀ ಕಾಫಿ ಸ್ನಾನಕ್ಕೆ, ಆ ರೂಮು ತುಂಬಾ ಎಲ್ಲ ವ್ಯವಸ್ಥೆ ಇದೆ ಸರ್, ಬೇರೆ ಏನ್ ತೊಂದರೆ ಇಲ್ಲ. ಹಾಗೇನೆ ಹೆಚ್ಚೆಚ್ಚು ಕುಡ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ತಮ್ಮ ಗ್ರಾಮಸ್ಥರಾಗಿರ್ಬೋದು ಯಾವ ರೀತಿಯ ಒಂದು ಪ್ರತಿಕ್ರಿಯೆ ನೀಡ್ತಿದ್ರು ನಿಮ್ಮನ್ನ ನೋಡಿ? ಅವಾಗ ನಾವು ಅವಾಗ ಹಿಂಗ ಅಲ್ಲಾಡ್ಕೊಂಡು ಹೋಗ್ಬೇಕಾದ್ರೆ ಬರೋದ್ ನೋಡಲ್ಲಿ ಮನೋಜ್ ಎಣ್ಣೆ ಹೊಡ್ಕೊಂಡು ಬರ್ತಾನೆ, ನಾನು ಮರೋದಿತ್ತು ಅವ್ರಿಗೆ.
ಮಕ್ಕ 4 ಅವೇ ಹೆಂಡತಿ ಅವರೇ ಮನೆ ಇದೆ ಎಲ್ಲ ಬಿಟ್ಟು ನಡ್ಕೊಂಡ್ ಬರ್ತಾನಲ್ಲ ಅಂತಿದ್ರೆ ಅವತ್ತು ಪರಿಸ್ಥಿತಿ ಹಿಂಗ್ ನಡ್ಕೊಂಡ್ ಹೋಗ್ಬೇಕಾಗಿದ್ರೆ ಅದೇ ಅಥವಾ ಇದರಲ್ಲಿ ಇವಾಗ ನಡ್ಕೊಂಡ್ ಹೋಗ್ತಿದ್ರೆ ಗಾಡಿ ತಗೊಂಡ್ ಹೋಗ್ತಿದ್ರೆ ಮನೋಜ್ ಬರ್ತಾನೆ ಒಳ್ಳೆ ಬುದ್ಧಿ ಕಲ್ತ್ಬಿಟ್ಟ ಇವಾಗ ಅದ್ಯಾರ ಕ್ಯಾಂಪಸ್ ತಗೊಂಡ್ ಹಾಕ್ತಿದಂತೆ ಅವನ್ನ ಯಾವ ಕ್ಯಾಂಪ್ ನಮಗೂ ಸ್ವಲ್ಪ ಗೊತ್ತಿಲ್ವಲ್ಲ ಅಂತ ಎಲ್ರು ಕೇಳ್ತಾರೆ. ಹೇಳ್ತೀವಿ ಅವ್ರಿಗೆ, ಹೇಳಿದ್ರು ಅವರು ಅದನ್ನ ನಮ್ಗೆ ಅರ್ಥ ಮಾಡ್ಕೊಳಲ್ಲ. ಹಾಗಿದ್ರೆ ಕುಡಿಯುವ ಸಂದರ್ಭದಲ್ಲಿ ತಾವುಗಳು ಮೊದಲು ಆಟೋವನ್ನ ಓಡಿಸ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ. ಇವಾಗ ಆಟೋದಲ್ಲಿ ಸಂಪಾದನೆ ಮಾಡ್ಕೊಂಡ್ ಬಂದಂತ ಹಣವನ್ನೆಲ್ಲ ಏನಾದ್ರು ಮನೆ ನಿರ್ವಹಣೆಗೆ ಏನಾದ್ರು ಕೊಡ್ತಾ ಇದ್ರಾ? ಸರ್ ಮನೆ ನಿರ್ವಹಣೆ ಅಂತ ಇದ್ರೆ ಸರ್ ಈಗ ನೋಡಿ ಆಟೋ ಓಡ್ಸಕ್ ಇರ್ತೈತೆ. ನನ್ನ ಮಗಳಿಗೆ ನಾನು ಇವಾಗ ಒಂದು 45,000 ರೂಪಾಯಿ ಕೊಟ್ಟು ಲ್ಯಾಂಗ್ಲೆಸ್ ಚಿನ್ನ ಅಂತ ಇದೆ ಗೋಲ್ಡ್, ಅದು ತಗೊಂಡ್ಬಿಟ್ಟಿದ್ದೀನಿ. ಅವತ್ತಿನ ಪರಿಸ್ಥಿತಿಯಲ್ಲಿ ಆಟೋ ಓಡಿಸಿದವ್ರು ನಮ್ಗೆ ಯಾರು ಕೈ ತೋರಿಸ್ತಿಲ್ಲ. ಎಣ್ಣೆ ಹೊಡ್ಬಿಟ್ಟು ಬರ್ತಾನೆ ಮರ ಎಷ್ಟೆಲ್ಲ ಮುಗಿಸ್ಬಿಡ್ತಾನೆ, ಅವ್ನ ಗಾಡಿಲಿ ಹೋಗೋದ್ ಬೇಡ ಅನ್ನೋ ಅವರು. ಅದೇ ವ್ಯಕ್ತಿಗಳು ಇವಾಗ ಫೋನ್ ಮಾಡಿ ಕರೀತಾರೆ ನಮ್ಮ ಮನೋಜ್ ನೀನೇ ಬರ್ಬೇಕು, ಅವ್ರು ಬರೋಂತ ಕಾಯಕ ಅರ್ಜೆಂಟ್ ಬರ್ತೀಯ ನೀನು ಅಂತ ಕರೀತಾರೆ. ಅವತ್ತಿನ ಪರಿಸ್ಥಿತಿಲಿ ಅವ್ರು ಫೋನೇ ಮಾಡ್ತಿದ್ದಿಲ್ಲ. ಬಿಟ್ಟದ ರೋಡಲ್ಲಿ ಹೋಗ್ಬೇಕಾಗಿದ್ರೆ ಕೈ ತೋರ್ಸವ್ರು ಹತ್ತಿದ್ರೆ ಅವ್ರು ಗಾಡಿಗೆ ಹತ್ತಿದ್ದಿಲ್ಲ. ಅವ್ರು ಹಂಗೆ ತಿಳ್ಕೊಂಡು ಹಂಗ ಹೊಂಟ ಫುಲ್ ಎಣ್ಣೆ ಅವನಪ್ಪ ಎಲ್ಲ ಬುಟ್ಟು ಬಿಟ್ಟು ಹೊಂಟವ ಅಂತ ಪರಿಸ್ಥಿತಿಲಿ ಅವರೇ ಕರೀತಾರೆ ಫೋನ್ ಮಾಡಿ. ತಮ್ಮ ಜೀವನದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗಿರೋದು, ತಮಗೊಂದು ಮರು ಜನ್ಮ ಅಂತ ಕೊಟ್ಟಿರೋದು ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮ ಅಂತ ಹೇಳ್ಬೋದು. ಹೌದು ಸರ್. ಹಾಗಿದ್ರೆ ಕುಡಿಯುವಂತ ಸಂದರ್ಭದಲ್ಲಿ ತಮ್ಮ ಮನಸ್ಸು ಹತೋಟಿ ಇರುತ್ತೆ ಇತ್ತ ಹೇಗೆ? ಸರ್ ನಮ್ಮ ಹಿಂಗ್ ರೋಡಲ್ಲಿ ಹೆಂಗ್ ಹೋಯ್ತೀವಿ, ಮನೆಗೆ ಹೆಂಗ್ ಹೋಯ್ತೀವಿ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ರೋಡಲ್ಲಿ ಜನ ತುಂಬ್ಕೊಂಡ್ಬರ್ತಿದ್ರು, ಯಾರು ಹೆಂಗ್ ಬರ್ತಿದೀವಿ ನಮ್ಗೆ ಗೊತ್ತಿರಲಿಲ್ಲ. ಗೊತ್ತು ಇವಾಗ ಎಲ್ಲ ಒಳ್ಳೆ ತರ ಶಿಸ್ತಾಗಿ ಸ್ನಾನ ಮಾಡ್ಕೋಬೇಕು, ಬೆಳಗ್ಗೆ ಹೋಗ್ಬೇಕು, ಮನೆಗೆ ಎಷ್ಟೊತ್ತು ಬರ್ಬೇಕು ಅನ್ನಿಸ್ತದೆ ಇವಾಗ. ಗೊತ್ತು ಅವಾಗ ಟೈಮಿಂಗ್ಸ್ ಇಲ್ಲ, ಏನಿಲ್ಲ ನಮ್ಗೆ. ಗಲಾಟೆ ಅಂತಂದ್ರೆ ಹೇಳಕೈತಿ ಸರ್. ಅವಾಗ ಫುಲ್ ಎಣ್ಣೆ ಹೊಡೋದು, ಮನೇಲಿ ಗಲಾಟೆ ಮಾಡೋದು ಇದೇ ಕತೆ. ಅಪ್ಪ ಅಮ್ಮನಿಗೆ ನಿದ್ದೆ ಕೊಡಲ್ಲ, ಮಕ್ಕಳು ಓದಕ್ಕ ಟೈಮ್ ಕೊಡಲ್ಲ ಪಾಪ. ಓದ್ಬೇಕು, ನಾನು ಫುಲ್ ಗಲಾಟೆ ಮಾಡೋದು. ಅವ್ರ ಅಪ್ಪ ನಾ ಓದ್ಕೋತೀನಿ ಮಲಗು ಅಂದ್ರೆ ನೀವೇನ್ ಓದೋದ ಇಲ್ಲಿ, ಓದಿ ನೀವೇನ್ ತಿರುಗಿ ಮಾಡ್ಬೇಕಾಯ್ತು, ಏನ್ ಬದ್ನೇಕ ಓದ್ಬೇಕಾಯ್ತು ಅಂತ ಏನ್ ಪಚಿತಿ ಮಾಡೋದು. ಇವಾಗ ಮನೆ ಹೋದ ತಕ್ಷಣ ಅವರು ಈ ಮನೇಲಿ ಯಾರು ಇಲ್ಲ ಗೊತ್ತು. ಇವಾಗ ಎಲ್ಲ ಹಾಸ್ಟೆಲ್ಲೇ ಇರೋದು. ಮನೆಗೆ ಬಂದವಳೆ ಫಸ್ಟ್ ಓದೋಳು 4 ದಿವಸ ರಜೆ ಸಿಗದೆ ಹೋಗಿ 4 ತಿಂಗಳಾಗಿತ್ತು. ಒಬ್ರು ಮನೆಗೆ ಬಂದ, ಮೈಸೂರಮ್ಮ ಬಂದಿಲ್ಲ, ಭೀಮಟ್ಟಿಗಾರಿ ಬಂದಿಲ್ಲ ಮನೆಗೆ. ಫೋನ್ ಮಾಡಿ ಕೇಳ್ತಾರೆ ಚೆನ್ನಾಗಿದ್ಯಾ, ಗಾಡಿಗೆ ಹೋಗ್ತಾ ಇದೆಯಾ ಅಂತ. ಸರಿಯಪ್ಪ ಚೆನ್ನಾಗಿ, ನಾ ಅಷ್ಟೇ. ಅಮೌಂಟ್ ಏನಾದ್ರು ಬೇಕಾ ಕೇಳ್ತವೆ, ಅದ್ರ ಕೊಟ್ಟು ಬೇಕಾದ ಕೇಳ್ತಾರೆ. ಕೇಳಿದಾಗ ಅದೇ ಫೋನ್ ಕೊಡ್ತೀನಿ ಸರ್ ಅವ್ರಿಗೆ. ಆವತ್ತಿನ ಪರಿಸ್ಥಿತಿಲಿ ಏನೂ ಇಲ್ಲ, ಫೋನ್ ಮಾಡಿದ್ರೆ ಫೋನೇ ತೆಗಿಸಿಕ್ಕಿಲ್ಲ ನಾನು. ದುಡ್ಡಿಗೆ ಕಾಸು ಕೇಳ್ತಾರ ಇವ್ರು, ನನ್ನ ಹತ್ರ ಕಾಸು ಸಾಲಲ್ಲ ಕಾಸು, ಇವ್ರಿಗೆ ಕೊಡೋ ಫೋನೇ ಕಟ್ಕೊಂಡ್ಬಿಡೋದು. ಇವತ್ತಿನ ಪರಿಸ್ಥಿತಿಲಿ ಅವ್ರು ಫೋನ್ ಮಾಡಿದ ಮುಂಚೆ ನಾನೇ ಫೋನ್ ಮಾಡಿ ಕೇಳ್ತೀನಿ, ಅಪ್ಪ ಹೆಂಗಿದೆ, ಚೆನ್ನಾಗಿದೆ, ದುಡ್ಡು ಗಿಡ್ ಬೇಕಾ ನಿಮ್ಗೆ, ಖರ್ಚಿಗೆ ಸಿಗತ್ತೆ, ನೀವ್ ಚೆನ್ನಾಗಿದೆ ಸಾಕು, ಅದು ಇರೋ ಕಾಸನ್ನ ಅಮ್ಮನ ಹತ್ರ ಇಟ್ಟಿರು, ಹಾಳು ಮಾಡಕ್ ಹೋಗ್ತಾರೆ. ನಾ ಎಲ್ಲಿ ಹೋಗಿಲ್ಲಪ್ಪ ನೋಡು, ಅಮ್ಮನ ಕೇಳು ಅಂತ ಅಮ್ಮನ ಹತ್ರ ಫೋನ್ ಕೊಟ್ಟಾಗ ಅವ್ರ ತಾಯಿ ಮಾತಾಡ್ತಾರೆ, ಏನು ಇಲ್ಲಪ್ಪ ಅಪ್ಪ ಈಗ ಚೆನ್ನಾಗಿದೆ, ನೀವ್ ಚೆನ್ನಾಗಿದ್ರೆ ಸಾಕು, ಏನಾದ್ರು ಬೇಕಾದ್ರೆ ಕಾಸು ಕೇಳು ಆಗ್ಬರ್ತದಪ್ಪ ಅಂತ. ಅದ್ರ ಕೊಟ್ಟು ಅವ್ರ ಕಾಸು ಬೇಕಾದ್ರೆ ಇಲ್ಲ ಅವ್ರೀಗ. ಅವತ್ತಿನ ಪರಿಸ್ಥಿತಿಲಿ ಅವ್ರ ಕಾಸಿಗೆ ಇರೋದು ನನ್ಗೆ, ಅವ್ರು ಒಳ್ಳೇದು ಕೇಳ್ತಾರೆ ಕೆಟ್ಟದ್ದು ಕೇಳ್ತಾರೆ ನನ್ಗೆ ಗೊತ್ತಿಲ್ಲ ಇವು. ಯಾಕಂದ್ರೆ ಇದು ಎಣ್ಣೆ ಮುತ್ತಲ್ಲ ಅವಾಗ ಗೊತ್ತಾಗ್ತಿರ್ಲಿಲ್ಲ ನಿಮ್ಗೆ. ಫೋನ್ ರಿಸೀವ್ ಮಾಡಿಬಿಟ್ರೆ ಕಾಸಿಗೆ ಅಂತ ನನ್ನ ಇದರಲ್ಲಿ. ಇವಾಗ ಅವ್ರು ಫೋನ್ ಮಾಡೋದ ಮುಂಚೆ ನಾನೇ ಮಾಡಿರ್ತೀನಿ, ಹೆಂಗಿದಪ್ಪ ಏನ್ ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ. ನಮ್ ತಂದೆ ನೋಡಿದ್ರೆ ಫುಲ್ ಪೇಷಂಟ್ ಅವರು ತಿಂಗಳಿಗೊಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಅವ್ರು ಆವಾಗ ತಿಂಗಳಿಗೊಂದ್ಸರಿ ಹೋಗ್ಬೇಕಾಗಿತ್ತು. ಈಗ 4 ತಿಂಗಳು ಆದ್ರೂ ಅವ್ರು ಹಾಸ್ಪಿಟ್ಲಿಗೆ ಹೋಗಲ್ಲ, ಚೆನ್ನಾಗವ್ರೆ ಈಗ. ಯಾಕೋಸ್ಕರ ಹೇಳಿ, ನಾನು ಇದು ಎಣ್ಣೆ ಹೊಡಿತಿದ್ದಲ್ಲ ಅವ್ರು ಟೆನ್ಷನ್, ನನ್ ಮಗ ಹಿಂಗ ಆಗ್ಬಿಡ್ತಾನಲ್ಲ, ಅಲ್ಲೋ ಬಿದ್ದುಬಿಟ್ಟಲ್ಲ, ಎಲ್ಲಲ್ಲಪ್ಪ ದೇವ್ರೆ, ಈ ಟೆನ್ಷನ್ಗೆ ಏನಾಯ್ತದೆ ಅವ್ರಿಗೆ ಹಾಸ್ಪಿಟ್ಲಿಗೆ ಜಾಸ್ತಿ ಇದಾಗ್ಬಿಡ್ತದೆ. ಬಟ್ ಇವಾಗ ಅವ್ರು 1 ತಿಂಗಳಿಗೆ ಹೋಗ್ತಿದ್ರು, 4 ತಿಂಗಳು ಡಾಕ್ಟರ್ ಫೋನ್ ಮಾಡಿ ಕೇಳಿದ್ರೆ ಚೆನ್ನಾಗಿದ್ದೀನಿ ಬರ್ಬೇಕು ಸರ್ ಅಂತ ಕೇಳ್ತಾರೆ ಅಷ್ಟೇ. ಅವಾಗ ತಿಂಗಳು ಗೊತ್ತಾಯ್ತು ಬೇರೆ ಅಳದ ಅಪ್ಪ ಅಮ್ಮ ಎಲ್ರೂ. ಹಾಗಿದ್ರೆ ಇವಾಗ ಕುಡಿತವನ್ನು ಬಿಟ್ಟು ಒಳ್ಳೆ ಒಂದು ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ ಮನೋಜರ್ ಅವರೇ. ಕುಟುಂಬದವರ ಒಂದು ಸಹಕಾರ ಹೇಗಿದೆ ಇವಾಗ? ಮನೆಯವರು ಎಲ್ಲರೂ ತುಂಬಾ ಸಹಕಾರ ಅಂತ ಅಂದ್ರೆ ಹೇಳ್ಕೊಳಕ್ ಆಗಲ್ಲ. ಅವ್ರು ಇವಾಗ ಸ್ವಾಮಿ ವಿವೇಕಾನಂದ ಫೋಟೋನೇ ಮನೇಲಿ ಮಾಡಿಕೊಂಡು ದಿವಸ ಸಂಜೆ ಬೆಳಗ್ಗೆ ಅದಕ್ಕೆ ಗಂಟೆ ಪೂಜೆ ಮಾಡ್ತಾವ್ರೆ. ಇದರಿಂದ ನಮ್ಗೆ ಒಳ್ಳೇದಾಗಿದ್ದು, ನಮ್ಮ ಯಜಮಾನ್ರಿಗೆ, ನಮ್ಮ ಅಪ್ಪ ಅಮ್ಮನೂ ಅಷ್ಟೇ, ನನ್ನ ಮಗನು ಇದರಿಂದ ಒಳ್ಳೇದಾಗ್ತದೆ. ಭಗವಂತ ಇನ್ನೂ ಇದೇ ತರ ಮುಂದೆ ಅವ್ನು ಒಳ್ಳೆ ಆಶೀರ್ವಾದ ಕೊಡ್ಲಿ, ಇನ್ನೂ ಕಷ್ಟ ಆಯ್ತಾ ಬದುಕು ಎಲ್ಲ ಕೊಡ್ಲಿ, ಅವ್ನು ಚೆನ್ನಾಗಿರ್ಲಿ ಅಂತ ಕೈ ಮುಗಿತಾ ಇರ್ತಾರೆ. ಹಾಗೇನೆ ಮನೋಜ್ ರವರೇ, ತಾವು ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರೆ, ಹಾಗಿದ್ರೆ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ತಿ ಶಿಬಿರ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನೇನು ಹೇಳ್ಕೊಡ್ತಾ ಇದ್ರು, ಯಾವ ರೀತಿ ನೋಡ್ಕೊಳ್ತಾ ಇದ್ರು ಆ ಒಂದು ಶಿಬಿರದಲ್ಲಿ? ಸರ್ ನಮ್ಗೆ ದಿವಸ ಬೆಳಿಗ್ಗೆ 5 ಗಂಟೆಗೆ ಎದ್ಬೇಕು,
5 ಗಂಟೆಗೆ ಎದ್ದು ನಮ್ಗೆ ವೇಗಾಸನ ಮಾಡಿಸ್ತಾರೆ. ಹ್ಮ್ ಮತ್ತೆ ಆ ಯೋಗಾಸನ ಮುಗಿದ ತಕ್ಷಣ ನಮ್ಗೆ ಕಷಾಯ ತಗೊಂಡ್ಬಂದು ಕೊಡ್ತಾರೆ. ಕಷಾಯ, ಆ ಕಷಾಯನ ಕುಡಿಬೇಕು. ಆಮೇಲೆ ಇದು ಸ್ವಲ್ಪ ಕಷಾಯ ಕುಡ್ದಾದ ತಕ್ಷಣ ಪುನಃ ಮತ್ತೆ ಕೂರಿಸ್ತಾರೆ. ಒಂದ್ ಇದು ಹೇಳ್ಕೊಡ್ತಾರೆ ನಮ್ಗೆ, ಮಂತ್ರ ಹೇಳ್ಕೊಡ್ತಾರೆ. ಮಂತ್ರನ ಪ್ರಾರ್ಥನೆ ಮಾಡ್ಬೇಕು. ಹ್ಮ್ ಪ್ರಾರ್ಥನೆ ಮುಗಿದ ತಕ್ಷಣ ಬ್ರಷ್ ಮಾಡ್ಕೊಂಡ್ ಬರ್ಬೇಕು. ಬ್ರಷ್ ಮಾಡ್ಕೊಂಡ್ ಬಂದ ತಕ್ಷಣ ಮತ್ತೆ ನಾವು ತಿಂಡಿ ಬಂದಿರ್ತದೆ ನಮ್ಗೆ. ದಿವಸ ನಮ್ಗೆ ನಾವು ಏನ್ ತಿಂಡಿ ಕೇಳ್ತೀವಿ ಅದೇ ತಿಂಡಿನೇ ಕೊಡೋರು. ಆ ತಿಂಡಿ ಮಾಡಿದ ತಕ್ಷಣ ಮತ್ತೆ ಒಂದು ಅರ್ಧ ಗಂಟೆ ಫ್ರೀ ಇರ್ತದೆ. ಅರ್ಧ ಗಂಟೆ ನಾವು ಸ್ನಾನ ಗೀನ ಮೈನ್ ಬೇಕಾದ್ರೆ ಮಾಡ್ಬೋದು. ಮಾಡಿದ ತಕ್ಷಣ ಮತ್ತೆ ಬಂದಿರ್ತಾರೆ. ಹ್ಮ್ ಹ್ಮ್ ಅಲ್ಲಿ ಬಂದು ನಾವು ಮತ್ತೆ ಕೂತ್ಕೊಳ್ಬೇಕು. ಕೂತ್ಕೊಂಡು ಅವ್ರ ಏನ್ ಹೇಳ್ಕೊಡ್ತಾರೆ ಅದು ಅರ್ಥ ಮಾಡ್ಕೊಂಡು ನಾವು ಮತ್ತೆ ನಮ್ಮ ಮೈಂಡಲ್ಲಿ ಅದನ್ನ ಬರ್ಕೊಳ್ಬೇಕು. ಎಷ್ಟು ದಿನಗಳೊಳಗೆ ತರಬೇತಿನ ಪಡ್ಕೊಳ್ತಾ ಇದ್ರಿ ಆ ಕ್ಯಾಂಪಲ್ಲಿ? 10 ದಿವಸ ಆಯ್ತು ಸರ್. 10 ದಿನ. 10 ದಿವಸದಲ್ಲಿ ಸರ್ ಕರೆಕ್ಟ್ ಆಗಿ ನಮ್ಗೆ ಅರ್ಥ ಆಗ್ಬೇಕಾದ್ರೆ 2 ದಿವಸ ಕಲಿಬೇಕು. 2 ದಿವಸ ಕಲ್ತ 3ನೇ ದಿವಸಕ್ಕೆ ನನ್ ಸ್ವಲ್ಪ ಇದು ಮೈಂಡ್ಗೆ ವರ್ಕ್ ಆಗೋದು. 2 ದಿವಸನೂ ಪೂರ್ತಿ ಎಣ್ಣೆಗೆ ಗ್ಯಾರೇ ಇರ್ತದೆ. ಎಷ್ಟೊತ್ತಿಗೆ ಕದ್ದು ಹೊಂಟೋಗೋ ದೂರವೇ ಬೇಡಲ್ಲ, ಯಾಕೆ ಬಂದು ಕೂಡ ಕುಂದ್ರಲ್ಲಪ್ಪ ಇಲ್ಲಿ ಎಲ್ಲರೂ ಯಾವ ಸಿಕ್ಕಿಬಿಟ್ಟು ಸರ್ ಆರ್ಬಿಡದ ಹಂಗೆಲ್ಲ ಅನ್ಸ್ತದೆ. 2 ದಿವಸ. 3ನೇ ದಿವಸಕ್ಕೆ ಸುಮಾರಾಗಿ ಒಂದು ನಾರ್ಮಲ್ ಆಗಿರ್ತದೆ. ಆವಾಗ ನಮ್ಗೆ ಎಣ್ಣೆ ಯೋಚನೆ ಆವಾಗ ಹೋಗ್ತಾ ಇದ್ದಪ್ಪ. ಆವಾಗ ಬಿಟ್ಟು ನಮ್ಗೆ ಇದ್ರ ಮೇಲೆ ಜ್ಞಾಪಕ ಬರೋದು, ಇನ್ನು ಹೋಗೋದ್ ಬೇಡಪ್ಪ, ನಾವ್ ಚೆನ್ನಾಗಿ ನೋಡ್ಕೊತಾವ್ರೆ ಇದೀವಿ. ಸ್ನಾನ ಮಾಡಕ್ಕೆ ಸೋಪು, ಬ್ರಷ್, ನಮ್ಗೆ ಸ್ನೋ ಬೇಕು, ಸ್ನೋ, ಗಂಧ ಹಾಕೋತೀವಿ ಅಂದ್ರೆ ಗಂಧ, ಪ್ರತಿಯೊಂದು ಐಟಮು, ಕೆಗರೆ, ಟವಲ್ಲು, ಬಟ್ಟೆ, ನಮ್ಗೆ ಬಟ್ಟೆ ಇದ್ದವ್ರಿಗೆ ಬಟ್ಟೆನೂ ಗುಡಿ ಕೊಡ್ತಾರೆ ಸರ್. ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಸರ್, ಏನ್ ತೊಂದ್ರೆ ಏನಿಲ್ಲ. ಅಂತ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನಿಮ್ಮನ್ನ ಕ್ಯಾಂಪಲ್ಲಿ? ಹೌದು ಸರ್, ಆ ಕ್ಯಾಂಪಲ್ಲಿ ತುಂಬಾ ಚೆನ್ನಾಗಿ ನೋಡೋದು. ಕೋಲಾರ ಬೆಂಗಳೂರಿಂದ ಬರೋರು ಒಬ್ರು ಭಾರತ್ ಸರ್ ಅಂತ, ಅವರೇ ನಮ್ಗೆ ಮೇನ್ ಆಗಿ ಇವೆಲ್ಲ ಹೇಳ್ಕೊಡ್ತಿದ್ರು. ಪೂರ್ತಿ ನಮ್ಗೆ ಏನೇನ್ ಹೇಳ್ಬೇಕು ಅದೆಲ್ಲಾನು ಹೇಳ್ಕೊಡೋರು. ಅರ್ಧ ಗಂಟೆಗೆ ಕೂರ್ಸ್ಕೊಂಡು ಹೇಳೋರು. ಅದ್ರಲ್ಲಿ ಅರ್ಥ ಮಾಡ್ಕೊಳ್ಳೋಣ ಬಿಟ್ಟು ಅವ್ನ ಜೀವನ ಪೂರ್ತಿ ಚೆನ್ನಾಗಿರ್ಬೋದು. ಹಾಗೇನೆ ಮನೋಜ್ ರವರೇ, ಮೊದಲನೇ ದಿನ ಹೋಗಿ ನೀವು ಆ ಕ್ಯಾಂಪಸ್ ಸೇರ್ಕೊಳ್ತೀರಾ. ಕ್ಯಾಂಪಸ್ ಸೇರ್ಕೊಂಡಾಗ ಅದೊಂದು ಹೊಸ ಜಾಗ ಅಂತ ನಿಮ್ಗೆ ಕೂಡ ಅನ್ಸುತ್ತೆ. ಹೊಸ ಹೊಸ ಜನಗಳ ಪರಿಚಯನೂ ಕೂಡ ಆಗ್ತದೆ. ಮೊದಲನೇ ದಿನ ಹೋದಾಗ ಅಲ್ಲಿ ಒಂದು ತಮ್ಮ ಒಂದು ಅನುಭವ ಹೇಗಾಗ್ತಾ ಇತ್ತು ಸರ್? ಮೊದಲನೇ ದಿವಸ ಹೋದಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಒಂದು 10 ಜನನ ತಗೊಂಡು ಒಂದು ರೂಮ್ ಕೊಡಕ್ಕಿರ್ತಾರೆ. ಅದಕ್ಕೆ ಮತ್ತೆ ಇನ್ನೊಂದು ಬ್ಯಾಚ್ ಬಂದಿರ್ತಾರೆ. ಅವ್ರೊಬ್ಬ 10 ಜನ ಬರ್ತಾರೆ, ಇನ್ನೊಂದು 10 ಜನ ಬರ್ತಾರೆ, ಹಿಂಗೆ ಬರ್ತಾ ಇರ್ತಾರೆ. ಬಂದು ಒಟ್ಟೊಟ್ಟಿಗೆ ಒಬ್ರು ಮಾತಾಡೋದು, ಇಲ್ಲಿ ಏನ ಕತೆ, ಇಲ್ಲಿ ಏನ ಕತೆ ಅಂತ. ಯಾರು ಗೊತ್ತಿರೋಲ್ವಲ್ಲ ಇದು. ಕೇಳಿದಾಗ ಒಬ್ರಿಗೂ ಇಲ್ಲ ನಮ್ಗೆ ಇಲ್ಲಿ ಸೈನ್ ಮಾಡಕ್ ಬರಕ್ಕೆ ಅಂದ್ರೆ ಅದಕ್ಕೆ ನಾವು ಬಂದಿದೀವಿ ಅಂತ. ನಮ್ಗೆ ಕೇಳಿದ್ರೆ ನಾವು ಅದಕ್ಕೆ ಬಂದ್ರೆ ಅಂತ. ಎಲ್ಲ ಇದು 8-9 ಗಂಟೆ ಆಗಷ್ಟೊತ್ತಿಗೆ ಸೈನು ಇಲ್ಲ, ಏನು ಇಲ್ಲ. ಆವಾಗ ಹಿಡಿತದಲ್ಲ ಇದು ಎಣ್ಣೆ ಮಸಾಲ ಒಬ್ಬೊಬ್ರು ಬಂದಿರೋದು. ಆಗ ಒಬ್ರು ನಾನು ಹೋಗ್ತೀನಿ ಹಂಗೆ ಹಿಂಗೆ ಸೈನ್ ಮಾಡಲ್ಲ. ಈ ಬೆಳಿಗ್ಗೆ ಬರೋದು ಸಾಹೇಬ್ರು ಬೆಳಿಗ್ಗೆ ಸೈನ್ ಮಾಡ್ಕೋತಾರೆ, ನಿಮ್ಗೆಲ್ಲ ಬಿಟ್ಟು ಕಳಿಸ್ತೀನಿ, ಏನ್ ಎದುರ್ಕೋಬೇಡಿ, ಈಗ ಊಟ ಕೊಡಿ, ಮಳಿಕೊಳ್ಳಿ, ತಗೊಳ್ಳಿ ಬೆಡ್ಶೀಟು ಅಂತ. ಅವಾಗಲೇ ನಮ್ಗೆಲ್ಲರೂ ಬೆಡ್ಶೀಟು, ಟವಲು, ಬಟ್ಟೆ ತಗೋದ್ರು, ಬಟ್ಟೆ, ಪೇಸ್ಟ್, ಬ್ರಷ್, ಪ್ರತಿಯೊಂದು ಎಲ್ರೂ ಕೊಟ್ಟಿರ್ತಾರೆ. ಅವತ್ತು ಬೆಳಕರ್ದು ನೋಡ್ತಾ ತನಕ ಬೆಳಕರ್ದಾಗ 5 ಗಂಟೆಗೆ ಎದುರಿಸ್ತಾರಲ್ಲ, ಯೋಗಾಸನ ಮಾಡ್ಬೇಕಲ್ಲ. ಅವಾಗ ಒಬ್ಬೊಬ್ರು ಗೊತ್ತಾಗೋದು ಏನು ಹಿಂಗ್ ಮಾಡ್ತಾರಲ್ಲ ಅಂತ. ಅವಾಗ ಮಾಸ್ಟರ್ ಒಬ್ರು ಭಾರತ್ ಸರ್ ಅಂತ ಇರ್ತಾರೆ, ಅವ್ರು ಬಂದು ಹೇಳಿರ್ತಾರೆ, ಏನು ಇಲ್ಲ ಸಾಹೇಬ್ರು ಅಂತ ಕರ್ಕೊಳ್ಳಿ, ಈಗ ಒಂದು ಯೋಗಾಸನ ನಿಮ್ಗೆ 9 ಗಂಟೆಗೆ ನೀವು ಮನೆಗೆ ಹೋಗ್ಬೋದು, ಅಲ್ಲಿಗಿಂತ ಏನ್ ತೊಂದರೆ ಇಲ್ಲ ಅಂತ. ಅವಾಗ ಎಲ್ಲರೂ ಸ್ವಲ್ಪ ಖುಷಿ ಇರ್ತದೆ. ಅಲ್ಲಿಗೆ ಬೆಳಿಗ್ಗೆನೂ ಆಯ್ತು, ಸಂಜೆ ತನಕ ಹಂಗೇನೆ ಕರ್ಕೊಂಡಿರ್ತಾರೆ. 3ನೇ ದಿವಸ ಎಲ್ಲ ನಾರ್ಮಲ್ ಆಗ್ಬಿಟ್ರು. ಇನ್ನೆಲ್ದು ಯಾರು ಇಲ್ಲ ಮನೆಗೆಲ್ಲ ನಾನು ಹೋಗಲ್ಲಪ್ಪ, ಇಲ್ಲೊಳ್ಳೆ ತುಂಬಾ ಚೆನ್ನಾಗಿ ನೋಡ್ಕೊತಾವ್ರೆ, ಇಲ್ಲಿಂದ ಒಳ್ಳೇದಾಗಿ ಕಷ್ಟೇ ಬರ್ತು, ನಾನು ಮಾತ್ರ ಮನೆಗೆ ಹೋಗಲ್ಲ ಹಂಗೆ ಅಂತಾರೆ. ಹಾಗೇನೆ ಮನೋಜ್ ರವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀನಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ, ಹಾಗೇನೆ ಈ ಕುಡಿತಕ್ಕೆ ಒಳಗಾಗಿರುವಂತಹ ಎಷ್ಟು ವ್ಯಕ್ತಿಗಳಿಗೆ ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ ಅವ್ರಿಗೆಲ್ಲ? ಯಾರು ಕುಡಿಬಾರ್ದು. ಯಾಕಂದ್ರೆ ನಮ್ಮ ಇದರಲ್ಲಿ ನಾವೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಒಬ್ರು ಈಗ ನೋಡಿ ಎಷ್ಟೆಷ್ಟು ಜನಗಳೆಲ್ಲ ವ್ಯಕ್ತಿಗಳು ಹೆಂಗಿದ್ದವರು ಏನೇನಾಗಿ ಬಂದು ಎಲ್ಲ ಇಂಪ್ರೂವ್ ಬಂದಿದ್ದಾರೆ. ಅದೇ ತರ ನಾವು ಹೆಂಗಿದ್ದೀವಿ ಹಂಗೆ ಅವರು ಮುಂದೆ ಬರ್ಬೇಕು. ಅವ್ರಿಗೆ ಅಷ್ಟೇ ನಾನು ಹೇಳ್ಕೊಡ್ತಾ ಇರ್ತೀವಿ. ನಾನು ಗಾಡಿಗೆ ಹೋದಾಗೆಲ್ಲ ಹೇಳ್ತಾ ಇರ್ತೀನಿ, ಹಿಂಗೆ ನೋಡಪ್ಪ ನಾನು ಹಿಂಗೆ ಮುಂಚೆ ನೋಡಿ ಹಿಂಗಾಗಿದ್ದೀನಿ, ನೀನ್ ಬನ್ನಿ ಮುಂದೆ, ಎಲ್ಲ ನಿಮ್ಗೂ ಒಳ್ಳೇದೆ ನಮಗೂ ಒಳ್ಳೇದೆ, ಏನಕ್ಕೆ ಹಿಂಗೆ ಸುಮ್ಮನೆ ಎಣ್ಣೆ ಹುಡ್ತಾ ಇರ್ತೀರಾ, ಯಾವತ್ತ ಹೋಗ್ತಾರೆ ಹೋಗ್ಬೇಕಾದ್ರೆ ದೈತಿ ಹೇಳ್ದಾಗ ಅವತ್ತಿಗೆ ಕದ್ದು ಇರ್ತಾರೆ. ಬಹಳ ಸಂತೋಷ ಮನೋಜ್ ರವರೇ, ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತು, ಅದು ಆರ್ಥಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು ಹಾಗೂ ವೈಯಕ್ತಿಕ ಕೂಡ ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತಾ ಬಂದು ನಂತರದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಿಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ಣ ಶಿಬಿರ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ. ಇದೇ ರೀತಿ ತಮ್ಮ ಒಂದು ಜೀವನ ಸುಖವಾಗಿ ನಡ್ಕೊಂಡು ಹೋಗ್ಲಿ ಅಂತ ನಾವು ಕೂಡ ಆಶಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಕೇಳ್ತಿದ್ರಿಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು
ಎಚ್.ಡಿ. ಕೋಟೆ ತಾಲೂಕಿನ ಹೊಸೂರು ಗ್ರಾಮದ ನಿವಾಸಿಗರಾದ ಶ್ರೀಯುತ ಮನೋಜ್ ರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.